ನಂಗೆ ಆಕ್ಚುಲಿ ಇದಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಂಡಿಯಾದಲ್ಲಿ ಇರಬೇಕಾದ್ರೆ. 30,000 to 35,000 ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಕ್ತು ಅಂತ. ಅದೆಲ್ಲ ನಮಗೆ ಗಿಫ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ 25K ಹಿಟ್ ಮಾಡಿದ್ದೀರಾ. ಸಿಕ್ಕಾಪಟ್ಟೆ ಭಾರ ಇದೆ ಮತ್ತು ಗಟ್ಟಿನೂ ಇದೆ. 2-3 ಜನ ಫ್ರೆಂಡ್ಸ್ ಕೂಡ ಹೇಳಿದ್ರು ಅವ್ರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬಂದಿರೋದು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ದಿಸ್ ಸ್ಮೆಲ್ ಸೋ ಗುಡ್. ಮಾಡಿದ್ದೀನಿ ಆ್ಯಕ್ಚುಲಿ ಕಾರ್ಮಸಿ ಅವ್ರದ್ದು. ಆಲ್ವೇಸ್ ಆಲ್ ಪ್ರಾಡಕ್ಟ್ಸ್ ವಿಲ್ ಬಿ ಗುಡ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ನಾನು ಚಂದನ ಕ್ಯಾಲಿಫೋರ್ನಿಯಾಯಿಂದ ಮಾತಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಫ್ಯಾಮಿಲಿಲೂ ಒಬ್ರಿಗಾದರೂ ಇರುತ್ತೆ ಅಮೇರಿಕಾಗೆ ಹೋಗಬೇಕು ಅಥವಾ ಅಮೇರಿಕನ್ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ ಇಂಡಿಯನ್ಸು ಅಮೇರಿಕಾದಲ್ಲಿ ಹೆಂಗೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ನಮ್ಮ ಕನ್ನಡಿಗರು ಅಮೇರಿಕಾದಲ್ಲಿ ಇದ್ಕೊಂಡು ನಾವು ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡ್ತೀವಿ ಮತ್ತು ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಬೇಕು ಅಂತ ಕ್ಯೂರಿಯಸ್ ಇದ್ದರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೈನಲಿ ಅಮೆಝಾನಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇದು ಬಂದು ಆಲ್ಮೋಸ್ಟ್ 10 to 15 ಡೇಸ್ ಆಗೋಗಿದೆ. ಇವತ್ತು ಗಳಿಗೆ ಕೂಡ ಬಂದಿದೆ ಎಲ್ಲನೂ ಅನ್ಬಾಕ್ಸ್ ಮಾಡೋದಕ್ಕೆ. ಈ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ 30,000 ವರ್ತ್ ಪ್ರಾಡಕ್ಟ್ಸ್ ಆ್ಯಂಡ್ ಇದೆಲ್ಲ ನಮಗೆ ಫ್ರೀಯಾಗಿ ಸಿಕ್ಕಿದೆ ಅಮೆಝಾನಿಂದ. ಫ್ರೀಯಾಗಿ ಅಂತ ಹೇಳೋದಕ್ಕಿಂತ ನಮ್ಮ ಎಫರ್ಟ್ಸಿಗೆ ಈ ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಏನೇನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಏನಂದರೆ ಕಿಚನ್ಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಇಲ್ಲಿಗೆ ಬಂದಮೇಲೆ ಅಂದರೆ ಬೇಸಿಕ್ಕಾಗಿರೋದೇ ನಾವಿಬ್ಬರು ಆಗಿರೋದ್ರಿಂದ ಬೇಸಿಕ್ಕಾಗಿ ಏನೇನು ಬೇಕೋ ಅದು ಮಾತ್ರ ಇಟ್ಕೊಂಡಿದ್ವಿ. ಬಟ್ ಇವಾಗ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ಎಲ್ಲ ಆಬ್ವಿಯಸ್ಲಿ ಕುಕ್ ಮಾಡೋದಕ್ಕೆ ಸ್ವಲ್ಪ ಯುಟೆನ್ಸಿಲ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಕಿಚನ್ ಐಟಮ್ಸೇ ಜಾಸ್ತಿ ತರಿಸ್ಕೊಂಡಿದ್ದೀನಿ. ಸೊ ಏನೇನಿದೆ ಅಂತ ಅನ್ಬಾಕ್ಸ್ ಮಾಡೋ ಬನ್ನಿ. ಯೂಶ್ವಲಿ ಏನಂತ ಅಂದರೆ ನಮ್ಮ ಅಮ್ಮಂದಿರೆಲ್ಲ ಏನಾದರೂ ಕಿಚನ್ ಐಟಮ್ಸ್ ತೊಗೋಬೇಕು ಅಂತ ಅಂದರೆ ಮದುವೆಗಿನ ಮುಂಚೆ ನಾನಂತೂ ನಮ್ಮ ಅಮ್ಮಂಗೆ ಎಷ್ಟು ಬೈತಿದ್ದೆ ಗೊತ್ತಾ, ಎಲ್ಲಾದರೂ ಹೋದಾಗ ಏನಮ್ಮ ತೊಗೋತೀಯ ಅಂತ. ಬಟ್ ಆ್ಯಕ್ಚುಲಿ ಮದುವೆ ಆದಮೇಲೆ ನನಗೆ ಗೊತ್ತಾಗ್ತಿರೋದು ಕಿಚನ್ ಐಟಮ್ಸ್ ನೆಸೆಸರಿ ಇದ್ದೇ ಇರುತ್ತೆ. ನಾವು ಯೂಸ್ ಮಾಡಬೇಕಾದ್ರೇ ಮೇ ಬಿ ನಾವು ಅಡುಗೆ ಮಾಡಬೇಕಾದ್ರೇ ಅನಿಸುತ್ತೆ ನಮ್ಗನ್ಸೋದು ಇದು ಬೇಕು ಅದು ಬೇಕು ಅಂತ. ನನಗೂ ಅಷ್ಟೇ ಕಿಚನ್ ಐಟಮ್ಸ್ ಮೇಲೆಲ್ಲ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ತೊಗೋತಾರೆ ಅಂತ ಅನ್ಕೋತಿದ್ದೆ. ಬಟ್ ನಾನು ಮದುವೆ ಆದಮೇಲೆ ಗೊತ್ತಾಗ್ತಿರೋದು ಇಟ್ಸ್ ಆ್ಯಕ್ಚುಲಿ ನೆಸೆಸರಿ ಅಂತ. ಓಕೆ, ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಲೈಟ್ಸ್ ಆರ್ಡರ್ ಮಾಡಿದೆ. ಇದು ಆರ್ಟಿಫಿಷಿಯಲ್ ಕ್ಯಾಂಡಲ್ಸ್. ಇದು ಶೆಲ್ ಹಾಕಿದ್ರೆ ಲೈಟ್ ಬರುತ್ತೆ. 3 ಕ್ಯಾಂಡಲ್ಸ್ ಇದೆ. ಇದು ಇಲ್ಲಿ $9 ಆಯಿತು. ಬಟ್ ಶೆಲ್ಲೆಲ್ಲ ಕೊಡಲ್ಲ ಇಲ್ಲಿ, ಶೆಲ್ ನಾವೇ ಹಾಕ್ಕೋಬೇಕು. 3 ಕ್ಯಾಂಡಲ್ಸ್ ಇದೆ. ಇದು ಸೆಟ್ ಆಫ್ 3 ಕ್ಯಾಂಡಲ್ಸ್ $9. ಆ್ಯಂಡ್ ಇದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಏನೇನೋ ಕಸ್ಟಮೈಸೇಷನ್ಸ್ ಎಲ್ಲ ಇದೆ. ಅಂದರೆ ಲೈಕ್ ಕ್ಯಾಂಡಲ್ ಥರ ಬ್ಲಿಂಕ್ ಆಗುತ್ತೆ ಮತ್ತು ಲೈಟ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಮೋಡ್ ಎಲ್ಲ ಡಿಫ್ರೆಂಟ್ ಮೋಡ್ ಸೆಟ್ ಮಾಡ್ಕೋಬೋದು. ಚೆನ್ನಾಗಿದೆ ಪ್ರಾಡಕ್ಟ್ಸ್. ಇದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಅನಿಸ್ತು. ಸೊ ಇದನ್ನು ಓಪನ್ ಮಾಡೋಣ ಇವಾಗ. ಟಂಟಡಾನ್ ಎಗ್ ಕುಕ್ಕರ್ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಎಗ್ ಪ್ರೋಟೀನ್ ಅಲ್ವಾ, ಸೊ ಜಾಸ್ತಿ ಎಗ್ ಆಲ್ಮೋಸ್ಟ್ ಡೈಲಿ ಯಾವ್ಯಾವ ದಿನ ತಿಂತೀವೋ ಆ ದಿನ ಎಲ್ಲ ತಿಂತೀವಿ ಎಗ್ನ. ಅಂದರೆ ನಾನ್ ವೆಜ್ ಯಾವ ದಿನ ತಿಂತೀವೋ ಅವತ್ತೆಲ್ಲ ಎಗ್ ಬೇಯಿಸ್ತೀವಿ. ಬಟ್ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ, ಇಂಡಕ್ಷನ್ ಸ್ಟವ್ಸ್ ಇರೋದ್ರಿಂದ ಯಾವುದೇ ಪಾತ್ರೆಯಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕಿಟ್ರೆ ಫುಲ್ ಬೇಸ್ ಎಲ್ಲ ಕಪ್ಪಗಾಗೋಗುತ್ತೆ. ಸೊ ಇದು ಮಚ್ ನೆಸೆಸರಿ ಅಂತ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ನಾನು ನೋಡಿದ್ದು ಆರ್ಡ್ರ್ ಮಾಡಬೇಕಾದ್ರೆ ವೀಡಿಯೋಸಲ್ಲೆಲ್ಲ. ಇವಾಗ ಏನಾದರೂ ಎಗ್ನ ಬಾಯ್ಲ್ ಅಥವಾ ಹಾಫ್ ಬಾಯ್ಲ್ ಮಾಡಬೇಕಂದ್ರೆ ಇದ್ರೊಳಗಡೆ ಒಡೆದಾಕ್ಬಿಟ್ಟು ಮಾಡೋದು. ಇದ್ರ ಮೇಲ್ಗಡೆ ಎಗ್ಸ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಎಗ್ಸ್ ಬಾಯ್ಲ್ ಆಗುತ್ತೆ. ಎಗ್ ಬಾಯ್ಲರ್. ನನಗೆ ಆ್ಯಕ್ಚುಲಿ ಇದಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಂಡಿಯಾದಲ್ಲಿ ಇರಬೇಕಾದ್ರೆ. ಇಲ್ಲೇನೇ ಗೊತ್ತಾಗಿದ್ದು ಎಗ್ಗೂ ಬೇಯಿಸೋದಕ್ಕೆ ಬಾಯ್ಲರ್ ಕುಕ್ಕರ್ ಇದೆ ಅಂತ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್. ಇದು ಒಳಗಡೆನೆ ವಿಶ್ಕೇರ್ ಹೇರ್ ಗ್ರೋತ್ ಸಿರಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನೀರಿಗೆ ಫುಲ್ ಹೇರ್ ಫಾಲ್ ಆಗ್ತಾಯಿದೆ, ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಆಗ್ತಾಯಿದೆ. ಸೊ ಇದು ನಾನು ತುಂಬ ಜನ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ರೆಕಮೆಂಡ್ ಮಾಡೋದು ವಿಶ್ಕೇರ್
ಹೇರ್ ಸಿರಮ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ 2-3 ಜನ ಫ್ರೆಂಡ್ಸ್ ಕೂಡ ಹೇಳಿದ್ರು ಅವ್ರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬಂದಿರೋದು. ಸೊ ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಹೇರ್ ಪ್ರಾಡಕ್ಟ್ಸು ಸ್ಕಿನ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಅಷ್ಟೇ, ಯಾವಾಗ ನಾವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತೀವಿ ಅವಾಗಲೇ ಅದ್ರ ಬೆಸ್ಟ್ ರಿಸಲ್ಟ್ಸ್ ಬರೋದು. ಬಟ್ ನಾನು ಹಾಗಲ್ಲ, ಫುಲ್ ಬ್ರೇಕ್ ಮಾಡಿ 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 ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಮತ್ತೆ ಇನ್ನು 1 ಮಂತ್ ಯೂಸೇ ಮಾಡಲ್ಲ. ಸೊ ಅದಕ್ಕೆ ಮೇ ಬಿ ರಿಸಲ್ಟ್ಸ್ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಯೂಶಲಿ ಮಾಡ್ತಾ ಇದ್ದೆ, ಬಟ್ ಅವಾಗ ಹಂಗೆ ಬ್ರೇಕ್ ಮಾಡಿಬಿಡ್ತೀನಿ. 1 ಮಂತ್ ಅಥವಾ 2 ಮಂತ್ಸ್ ಯೂಸೇ ಮಾಡಲ್ಲ, ಮತ್ತೆ ಸ್ಟಾರ್ಟ್ ಮಾಡೋದು ಆ ಥರ. ಬಟ್ ಇಲ್ಲಿಗೆ ಬಂದಮೇಲಂತೂ ಮಾಡಲೇಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್. ಫಾರ್ಮಸಿ ಅವ್ರದ್ದು ಬಾಡಿ ರೇಸರ್ ಆ್ಯಂಡ್ ಫೇಸ್ ರೇಸರ್ ಆರ್ಡರ್ ಮಾಡಿದ್ದೆ. ಇಲ್ಲಿ ವ್ಯಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ವ್ಯಾಕ್ಸ್ ಎಲ್ಲ ಹಾಕ್ಸೋಕ್ಕೆ ಆಗಲ್ಲ. ಸೊ ಮನೆಯಲ್ಲೇ ನಾನೇ ಮಾಡ್ಕೋಬೋದು ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಬಿಫೋರ್ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಫಾರ್ಮಸಿ ಅವ್ರದ್ದು ಆಲ್ವೇಸ್ ಆಲ್ ಪ್ರಾಡಕ್ಟ್ಸ್ ವಿಲ್ ಬಿ ಗುಡ್. ನಾನು ಇಂಡಿಯಾದಲ್ಲಿದ್ದಾಗೂ ಫಾರ್ಮಸಿದು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಇಂಡಿಯಾಯಿಂದನೇ ಬಂದಿರೋದು ಅಲ್ವಾ, ಐ ಮೀನ್ ಇಂಪೋರ್ಟ್ ಆಗಿರೋದು ಇಂಡಿಯಾಯಿಂದನೇ ಅಂತ ಅನ್ಕೋತೀನಿ. ಸೊ ಇದು ಕಾಂಬೋ ಆರ್ಡ್ರ್ ಮಾಡಿದ್ದೆ, 3 ಬಂದಿದೆ. ಫೇಶಿಯಲ್ ರೇಸರ್, ಬಾಡಿ ರೇಸರ್ 2 ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ಪ್ಲಮ್ ಅವ್ರದ್ದು ಬಾಡಿ ಲೋಷನ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ. ಇದು ಸ್ಮೆಲ್ ಸೋ ಗುಡ್. ಇದನ್ನೇ ಯೂಸ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಫಸ್ಟ್ ಬರಬೇಕಾದ್ರೆ ಇಂಡಿಯಾದಿಂದ ಇದು ಸಿಗಲ್ಲ ಇಲ್ಲಿ ಅಂತ ಅಂದ್ಕೊಂಡು 1-2 ಬಾಟ್ಲ್ ತೊಗೊಂಡು ಬಂದಿದ್ವಿ. ಸೊ ಅದು ಖಾಲಿ ಆಗೋಗಿತ್ತು. ಬಟ್ ಇಲ್ಲಿ ಸಿಕ್ತು ಅಮೆಝಾನಲ್ಲಿ. ಸೊ ಇಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಇದು ವೆನಿಲಾ ಕ್ಯಾರಮೆಲ್ ಫ್ಲೇವರ್ದು ವಿತ್ ಕೋಕೋ ಬಟರ್. ಯೂಶಲಿ ಯಾವ್ಯಾವ ಕೋಕೋ ಬಟರ್ ಪ್ರಾಡಕ್ಟ್ಸ್ ಇರುತ್ತೆ ಸ್ಕಿನ್ ಕೇರ್ದು ಅದೆಲ್ಲ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಸೊ ಇದು ಅಷ್ಟೇ, ಇಟ್ ಸ್ಮೆಲ್ಸ್ ಸೋ ಗುಡ್. ಮತ್ತು ಇದು ಪ್ಯಾಂಟ್ಸ್ ಆರ್ಡರ್ ಮಾಡಿದ್ದೆ ರಾಕೇಶ್ಗೆ, ಅಂದರೆ ಮಾಮೂಲಿ ಮನೆ ಹತ್ರ ಹಾಕ್ಕೊಳ್ಳೋ ಅಂಥ ಪ್ಯಾಂಟ್ಸು. ಚೆನ್ನಾಗಿದೆ, ಕಾಟನ್ ಪ್ಯಾಂಟ್ಸ್. ಇದು ಅಷ್ಟೇ ಸೆಟ್ ಆಫ್ 3 ಇತ್ತು ಕಾಂಬೋ, 3 ಕಲರ್ಸ್. ಸೊ ಲೈಟ್ ಗ್ರೇ, ಡಾರ್ಕ್ ಗ್ರೇ ಮತ್ತು ಬ್ಲ್ಯಾಕ್ ಕಲರ್ 3 ಸೆಟ್ಸ್. ಇದು ವೆಜಿಟೇಬಲ್ ಚಾಪರ್ ಸೆಟ್ ಆಫ್ 3 ಬ್ಯಾಂಬೂ ಕಟ್ಟಿಂಗ್ ಬೋರ್ಡ್ಸ್. ಇಷ್ಟು ಚಿಕ್ಕದು ಬಂದ್ಬಿಟ್ಟಿದೆ, ಪುಟಾಣಿದ್ದು. 3 ಸೈಜಸ್ ಇದೆ, ಸ್ಮಾಲ್ ಒಂದು, ಮೀಡಿಯಮ್ ಆ್ಯಂಡ್ ಲಾರ್ಜ್. ಅದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಜೊತೆಗೆ ಇದೆ ಬ್ಯಾಂಬೂ ವುಡನ್ ಕಟರ್ಸ್. ಇಟ್ಟು ನೋಡೋಣ ಏನಿದು ಏನೋ ಮಾಡೋಕ್ಕೆ ವಾಲ್ಗೆ ಏನಾರು ಅಂಟು ಹಾಕ್ಬೇಕು ಏನಾರು ಕೊಟ್ಟಿರ್ತಾರೆ ನೋಡು, ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ಟಿಕ್ ಮಾಡೋ ಥರ ಇದೆ. ನೋಡ್ತೀನಿ, ಚೆಕ್ ಮಾಡ್ತೀನಿ ಏನು ಅಂತ. ಬ್ಯಾಂಬೂ ವುಡನ್ ಬೋರ್ಡ್ಸ್ ಅಂತ ಇದೆ, ಬ್ಯಾಂಬೂಯಿಂದನೇ ಮಾಡಿರ್ತಾರೆ. ಓಕೆ, ಇದು ಸ್ಟ್ಯಾಂಡ್ ಅಷ್ಟೇ, ಈ ಥರ ಇಟ್ಕೊಳ್ಳೋದು. 3 ಸೈಜಸ್. ಆ್ಯಂಡ್ ಆಲ್ಸೋ ಇದಿಲ್ಲಿದೆ, ಸಪೋಸ್ ಟೊಮ್ಯಾಟೊ ಎಲ್ಲ ಕಟ್ ಮಾಡಬೇಕಾದ್ರೆ ಅದು ನೀರು ಬರುತ್ತಲ್ವಾ, ಇದು ಕೆಳಗಡೆಯಿಂದ ಸೋರ್ಬಿಟ್ಟು ಇಲ್ಲೆಲ್ಲ ನೀರು ನಿಂತ್ಕೊಂಡು ಫುಲ್ ಒಂಥರ ಮೆಸ್ಸಿ ಅಂತ ಅನಿಸ್ತಾಯಿತ್ತು. ಬಟ್ ಇಲ್ಲೇ ನೀರು ಇರುತ್ತೆ, ಹಂಗೆ ಡಿಸ್ಪೋಸ್ ಮಾಡ್ಕೊಂಡು ಹಂಗೆ ವಾಶ್ ಮಾಡ್ಕೋಬೋದು. ಸೊ ಈ ಥರ ನೋಡಿಬಿಟ್ಟು ತೊಗೊಂಡಿದ್ದು. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಹಾರ್ಟ್ ಶೇಪ್ ಇರೋದು ಎಲ್ಲ ಇತ್ತು. ಬಟ್ ಇದು ಒಂಥರ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಸ್ಟ್ಯಾಂಡ್ ಇರಲಿಲ್ಲ ಅನ್ಕೋತೀನಿ ಅದು ನಾನು ನೋಡಿದಾಗ ಹಾರ್ಟ್ ಶೇಪ್ದು. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ನೆಕ್ಸ್ಟು ಬಿಗ್ ಬಾಕ್ಸ್ ನಾವು ಓಪನ್ ಮಾಡೋಣ. ಇದಂತೂ ಮಚ್ ನೆಸೆಸರಿ ಒನ್. ಎಷ್ಟೊಂದು ಜನ ನಾವು ವೀಡಿಯೋಸ್ ಎಲ್ಲ ಹಾಕ್ದಾಗ ಹೇಳ್ತಿದ್ರು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಬೇಡಿ ಕುಕ್ ಮಾಡಬೇಕಾದ್ರೆ, ಇಟ್ ಈಸ್ ವೆರಿ ಬ್ಯಾಡ್. ಸ್ಟೀಲ್ ಯೂಸ್ ಮಾಡಿ ಅಥವಾ ಬೇರೆದು ಯಾವುದಾದ್ರೂ ಯೂಸ್ ಮಾಡಿ. ನಮ್ಮದು ಬಾಂಡ್ಲಿ ಅಂತೂ ಫುಲ್ ಫೇಮಸ್ ಆಗಿಬಿಟ್ಟಿತ್ತು. ಒಂದು ಕರ್ಬೇವಿನ ಸೊಪ್ಪಿನ ರೀಲ್ ಮಾಡಿ ಹಾಕಿದಾಗ ಅದು ಆಲ್ಮೋಸ್ಟ್ 1-2-3 ಜನ ಕಮೆಂಟ್ ಅಲ್ದಿರ ಪಾಪ DMs ಕೂಡ ಮಾಡಿದ್ರು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಬೇಡಿ ಅಂತ. ಆ್ಯಂಡ್ ಆಲ್ಸೋ ಎಷ್ಟೊಂದು ಜನ ರೇಗ್ಸಿದ್ರು ಕೂಡ, ಬಾಂಡ್ಲಿ ನಿಮ್ಮದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಸರ್ಕಾಸ್ಟಿಕಲಿ ಫುಲ್ ರೇಗ್ಸಿದ್ರು. ಬಟ್ ಅದಕ್ಕಂತ ಏನು ತೊಗೊಂಡಿಲ್ಲ, ಇಟ್ ವಾಸ್ ವೆರಿ ಮಚ್ ನೆಸೆಸರಿ. ಅಂದರೆ ಇವಾಗ ಜಾಸ್ತಿ ಜನ ಮನೆಗೆ ಬಂದಾಗೆಲ್ಲ ಕುಕ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಬೇಕೇ ಬೇಕಾಗಿತ್ತು. ಸೊ ನೋಡೋಣ
ಅಂದ್ಕೊಂಡಂಗೆ ಬಂದಿದ್ಯಾ ಏನು ಅಂತ. ಯೂಶ್ವಲಿ ಆನ್ಲೈನ್ ಆರ್ಡ್ರ್ ಮಾಡೋಕ್ಕೆ ನಮ್ಮಿಬ್ರು ಭಯ ಆಗುತ್ತೆ, ಬಿಕಾಸ್ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ನಾವು ಯಾವುದಾದ್ರು ಆನ್ಲೈನಲ್ಲಿ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದೀವೋ ಅದು ಯಾವುದು ನಾವು ನೋಡಿರೋ ಥರ ಅಂದರೆ ಪಿಕ್ಚರಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅದು ಬಂದಿಲ್ಲ. ಮನೆ ಸೆಟಪ್ ಮಾಡಬೇಕಾದ್ರೆ ಎಕ್ಸ್ಪೆಷಲಿ ಸೋಫಾ ಅದೆಲ್ಲ ನಾವು ನೋಡಿದ್ದೆ ಡಿಫ್ರೆಂಟ್ ಆಗಿತ್ತು. ಸೊ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇದೊಂದೇ ನನಗೆ ಭಯ ಇರೋದು, ಬಿಕಾಸ್ ಇದು ಅಷ್ಟೇ ಇನ್ವೆಸ್ಟ್ ಮಾಡಿ ತೊಗೊಂಡಿರೋದಲ್ವಾ. ಸೊ ಪಾತ್ರೆ ಹೆಂಗೆ ಬಂದಿರುತ್ತೆ ಅಂತ ನೋಡೋಣ. ಐ ಥಿಂಕ್ ಇದು ಆರ್ಡ್ರ್ ಮಾಡಿ ತುಂಬ ದಿನ ಆಗೋಗಿತ್ತು, ಮರ್ತೋಗಿದೆ. 6 ಸೆಟ್ ಇತ್ತು ಅಂತ ಅನಿಸುತ್ತೆ. ನೋಡೋಣ. ಪ್ಯಾಕಿಂಗ್ ನೋಡಿ ವಿತ್ ಲಿಡ್ಸ್ ಮಾಡಿದ್ದೀವಿ ಈ ಥರ. ನೈಸ್ ಗಟ್ಟಿ ಇದೆ. ಯೂಸ್ ಮಾಡೋದು ಫುಲ್ ಭಾರನೂ ಇದೆ, ಗಟ್ಟಿನೂ ಇದೆ. ಫೈಟ್ ಆಡಕ್ಕೆ ಸರಿ ಆಗಿತ್ತಲ್ವಾ? ನೋಡಿ ಹೆಂಗಿಟ್ಕೈತಿ ನೋಡೋಣ. ಈಗ ಬಂದು ಇನ್ಮೇಲೆ ಏನಾರ ತರಲೆ ಮಾಡಿದ್ರೆ ಇದ್ರಲ್ಲೇ ಹೊಡಿಯೋದು. ಓಹೋ ಓಕೆ, ಇದು ಲಿಡ್ ಇದೆ, ಲಿಡ್ ಕ್ಲೋಸ್ ಮಾಡೋದು. ದಿಸ್ ಇಸ್ ಆ್ಯಕ್ಚುಲಿ ರಿಯಲಿ ಗುಡ್. ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಮ್ದು ಏನು ಗೊತ್ತಾ, ನಮ್ಮದು ಕಿಚನ್ದು ಮೇನ್ ಪ್ರಾಬ್ಲಮ್ಮು ಇಂಡಕ್ಷನ್ ಸ್ಟವ್ ಆಗಿರೋದ್ರಿಂದ ಯಾವುದೇ ಇಟ್ಟರು, ಯಾವುದೇ ಅಂದರೆ ನಮ್ಮ ಮನೇಲಿ ಇರೋದು ಯಾವುದೇ ಪಾತ್ರೆ ಇಟ್ಟರು, ಅಂದರೆ ಅಲ್ಯೂಮಿನಿಯಂ ಪಾತ್ರೆಗಳು ನಾವೇನು ಬೇಸಿಕ್ ಅದು ಇಲ್ಲಿ ಎಲ್ಲನೂ ಸಿಗುತ್ತೆ. ಬಟ್ ಸ್ಟಿಲ್ ನಮ್ದು ಹೆಂಗಿರುತ್ತೆ ಹೇಳಿ ಮೆಂಟಾಲಿಟಿ, ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಕಾದ್ರೂ ಬೇಕು ಅಂತ ಅಂದ್ಬಿಟ್ಟು ಕುಕ್ಕರು ಮತ್ತು ಬೇಸಿಕ್ಕಾಗಿ ಬಾಂಡ್ಲಿ ಅದೆಲ್ಲ ಏನೇನು ಬೇಕು ಅಂತ ಎಲ್ಲ ಇಂಡಿಯಾಯಿಂದ ತೊಗೊಂಬಂದಿದ್ವಿ. ಆ್ಯಂಡ್ ರಾಕೇಶ್ ಮುಂಚೆನೇ ಇಲ್ಲಿ ಇದ್ದಿದ್ದರಿಂದ ಅವರು ತೊಗೊಂಡು ಬಂದಿದ್ರು. ಬಾಂಡ್ಲಿ ಎಲ್ಲ ಅವರೇ ತಂದಿದ್ದು. ನಾನು ತೊಗೊಂಬಂದಿದ್ದು ಅಷ್ಟೇ, ನಾನು ಬರಬೇಕಾದ್ರೆ ತೊಗೊಂಬಂದಿದ್ದು ಅಷ್ಟೇ. ನೀವು ಕುಕ್ಕರೆಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ಲೈಕ್ ಬೇಸ್ ಅಂತೂ ಫುಲ್ ಕಪ್ಪಗಾಗ್ಬಿಟ್ಟಿದೆ. ಸೊ ಅದಕ್ಕೆ ಇದು ಇಂಡಕ್ಷನ್ ಫ್ರೆಂಡ್ಲಿನೇ ಇತ್ತು. ಸೊ ಇದು ಹೋಪ್ಸೋ ಏನೋ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಬಟ್ ಸಿಕ್ಕಾಬಟ್ಟೆ ಭಾರ ಇದೆ ಮತ್ತು ಗಟ್ಟಿನೂ ಇದೆ. ಗುಡ್, ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಅಷ್ಟು ಕೊಟ್ಟು ತೊಗೊಂಡಿರೋದಕ್ಕೂ ಪರವಾಗಿಲ್ಲ. ಆ್ಯಕ್ಚುಲಿ ಇದ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು, ಹೆಂಗೆ ಬರುತ್ತೋ ಏನೋ ಅಷ್ಟು ಕೊಟ್ಟು ತೊಗೊಂಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಏನಂದರೆ, ನಾವು ಇವಾಗ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ರಿಟರ್ನ್ಗೆಲ್ಲ ಹಾಕ್ತೀವಲ್ವ ಇಂಡಿಯಾದಲ್ಲಿ ರಿಟರ್ನ್ಗೆ ಹಾಕಿದ್ರೆ ಪಾಪ ಅವರು ಮನೆಗೆ ಬಂದು ತೊಗೊಂಡೋಗ್ತಾರಲ್ವ. ಬಟ್ ಇಲ್ಲೆಲ್ಲ ಹಂಗಲ್ಲ, ನಾವೇ ಒಂದು ಸ್ಟೋರ್ಸ್ ಅಂತ ಇರುತ್ತಲ್ಲ, ಆ ಸ್ಟೋರ್ಸಿಗೆ ಹೋಗ್ಬಿಟ್ಟು ನಾವೇ ಇಟ್ಬಿಟ್ಟು ಬರಬೇಕು. ಆ ಥರ ರಿಟರ್ನ್ ತಗೊಂಡೋಗ್ತಾರೆ ಇಲ್ಲೂ, ಆದರೆ ತುಂಬ ಫ್ಯೂ ಮೆಂಬರ್ಸ್ ಅಷ್ಟೇ. ಅಂದರೆ ಫ್ರೀಕ್ವೆಂಟಾಗಿ ನಮಗೆ ಹೆಂಗೆ ಇಂಡಿಯಾದಲ್ಲಿ ಆಪ್ಷನ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಬಂದು ತೊಗೊಂಡೋಗ್ತಾರೆ. ನಾವು ಅದರಲ್ಲೂ ನಾವು ಅವ್ರನ್ನ ಎಷ್ಟು ಕಾಡಿಸ್ತಾ ಇರ್ತೀವಿ. ಫಸ್ಟ್ ಫ್ಲೋರೆಲ್ಲ ಓಕೆ, 3rd ಫ್ಲೋರ್ ಅಥವಾ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಬಂದು ಡೋರ್ ಸ್ಟೆಪ್ಪಿಗೆ ಇಸ್ಕೊಂಡು ಹೋಗಿ, ಅಥವಾ ನಾವು ಅಷ್ಟೇ ಯಾರು ಕೆಳಗಿಳಿದು ಕೊಡೋದು ಅದೆಲ್ಲ ಮಾಡಲ್ಲ, ಅವ್ರನ್ನೇ ಕರೆಸ್ಕೋತೀವಿ ಮೇಲ್ಗಡೆ. ಬಟ್ ಇಲ್ಲೆಲ್ಲ ಆ ಫೆಸಿಲಿಟೀಸ್ ಇರಲ್ಲ. ಸೆಕೆಂಡ್ ಸೈಜ್ದು ಅವಾಗೆ ತೋರಿಸಿದ್ನಲ್ಲ, ಅದ್ರದ್ದು ಸೆಕೆಂಡ್ ಸೈಜ್ ಇದು. ಆ್ಯಂಡ್ ಇದು 3rd ಸೈಜ್ ಸ್ಮಾಲರ್ ಬ್ಯಾಗ್. ಇದು 2 ಇದೆ, ಇದೊಂದು ಮತ್ತು ಇದ್ರದ್ದು ಇನ್ನೊಂದು ಸ್ಮಾಲರ್ ಸೈಜ್ ಇದೆ. ಇದು ಸೆಕೆಂಡ್ ಸೈಜ್, ಇದು ಲಾರ್ಜರ್ ಒನ್, ಇದ್ರದ್ದು ನೆಕ್ಸ್ಟ್ ಚಿಕ್ಕದ ಸೈಜು. ಆ್ಯಂಡ್ ಇದಕ್ಕೆ ಇದೆ, ಕ್ಯೂಟ್ ಅಲ್ಲ? ಏನು ಗೊತ್ತಾ, ನಿಜ ಈ ಥರ ಕಿಚನ್ ಐಟಮ್ಸ್ ಅಂದರೆ ನಂಗೆ ಏನು ಗೊತ್ತಾ, ಕ್ಯೂಟ್ ಕ್ರಾಕರೀಸ್ ಎಲ್ಲ ತುಂಬ ಇಷ್ಟ. ಈ ಮಗ್ಸು ಮತ್ತು ಬೇರೆ ಡಿಫ್ರೆಂಟಾಗಿ ಏನಾದರೂ ಕಿಚನ್ ಐಟಮ್ಸ್ ಎಲ್ಲ ಏನು ಡಿಮಾರ್ಟಿಗೆಲ್ಲ ಹೋದಾಗ ಇಂಡಿಯಾದಲ್ಲಿ ಎಲ್ಲ ತೊಗೊಂಬರ್ತಾ ಇದ್ದೆ. ಬಟ್ ಈ ಥರ ಕಿಚನ್ ಪಾತ್ರೆಗಳೆಲ್ಲ ನಾನೇ ಎಷ್ಟು ಸರಿ ಬೈದಿದ್ದೀನಿ ಗೊತ್ತಾ ನಮ್ಮಮ್ಮಂಗೆ, ಏನಮ್ಮ ಅದರಲ್ಲಿ ಏನಿದೆ ತೊಗೊಳೋದ್ರಲ್ಲಿ ಏನು ಖುಷಿಯಾಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಖುಷಿ ಆಗ್ತಾಯಿದೆ ಓಪನ್ ಮಾಡ್ತಾಯಿದ್ರೆ ಈ ಥರ ಐಟಮ್ಸ್ಗೆಲ್ಲ, ಪ್ರಾಪರ್ ಕಿಚನ್ ಐಟಮ್ಸ್ಗೆಲ್ಲ. ಇದೇ ಲಾರ್ಜರ್ ಸೈಜು, ಇದು 8 QT ಅಲ್ವಾ, ಮೀನ್ಸ್ 8.5 ಲೀಟರ್ದ. ಅಲ್ಲಿ ಸೈಡಲ್ಲಿ ಇದೆ ನೋಡಿ, 6 QT ಇರಬೇಕು ನೋಡು, 6 ಇರಬೇಕು. 6 ಅಲ್ಲ, ಇದು 7 QT ಅಂದರೆ 7.5 ಲೀಟರ್ಸ್. ಅಲ್ಲಿ ಬರ್ದಿಲ್ವಾ ಅದು ಎಷ್ಟೈತೆ ಅಂತ? ನಾಟ್ ಇನ್ ಲೀಟರ್ಸ್. ಇದಕ್ಕೂ ಕೂಡ ಲಿಡ್ ಇದೆ. ಫಸ್ಟ್ ಬಿರಿಯಾನಿನೇ ಮಾಡಬೇಕು ಇದರಲ್ಲಿ.
ಮೇಯ್ನಾಗಿ ನಮಗೆ ಬೇಕಾಗಿದ್ದಿದ್ದೆ ಅದಕ್ಕೆ ಪ್ರಾಪರ್ ಆಗಿ ದಮ್ ಬಿರಿಯಾನಿ ದಮ್ ಕಟ್ಟೋದಕ್ಕೆ ಪ್ರಾಪರ್ ಆಗಿ ಬೇಕಾಗಿತ್ತು ಪಾತ್ರೆ. ಆ್ಯಂಡ್ ಒಂದು ಸ್ಟೀಮರ್ ಇದೆ, ಅದಕ್ಕೂ ಲಿಡ್ ಕೊಟ್ಟಿದ್ದಾರೆ. ಇದು ಎಲ್ಲ ವೆಯ್ಟ್ ಇದೆ ಮತ್ತು ಗಟ್ಟಿ ಇದೆ ಸಖತ್ತು. ಇದು ಸ್ಟೀಮರ್ ಲಿಡ್ ಇದೆ, ಇದ್ರ ಮೇಲ್ಗಡೆ ಇಟ್ಕೋಬೋದು. ಇಲ್ಲಿ ವಾಟರ್ ಹಾಕಿ ಬಾಯ್ಲ್ ಆಗ್ತಾ ಇರುತ್ತೆ. ಸ್ಟೀಮರ್ನ ಇಟ್ಟು ಇಲ್ಲಿ ವೆಜಿಟೇಬಲ್ಸ್ ಅವ್ರು ಏನು ಬೇಕಾದರೂ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಬೋದು. ಸ್ಟೀಮರ್ ಮೇಲೆ ಫುಲ್ ಹೆಲ್ತಿ ಹೆಂಗಾದ್ರೆ ಇನ್ಮೇಲೆ ಫುಲ್ ಹೆಲ್ತಿ ನೋಡಿ. ಎಲ್ಲ ಸ್ಟೀಮ್ ಇವಾಗ ಸ್ಟೀಮ್ ಅಷ್ಟೇ. ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡಿಕೊಂಡು ನೋ ಆಯಿಲ್ ನೋ ಮಸಾಲ. ನೋ ಆಯಿಲ್, ಮಸಾಲ ಒಂಚೂರು ಸ್ಟೀಮರಲ್ಲೇ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಆನ್ ದ ವೇ, ಅದು ಬಂದಾಗ ಏನೇನೆಲ್ಲ ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ಹೇಳಿದ್ದೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ 30,000-35,000 ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಕ್ತು ಅಂತ. ಅದೇ ನಾನು ಹೇಳ್ದಂಗೆ ಫ್ರೀಯಾಗಿ ಸಿಕ್ತು ಅನ್ನೋದಕ್ಕಿಂತ ಇಷ್ಟು ದಿನ ನಾವಿಬ್ಬರು ಹಾಕಿದ್ದ ಎಫರ್ಟ್ಸ್ಗೆ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಟ್ ಎವರ್ ದಿ ಎಫರ್ಟ್ಸ್ ವಿ ಆರ್ ಪುಟಿಂಗ್ ಥ್ರೂ ಅವರ್ ವಿಡಿಯೋಸ್ ನಮಗೆ ಈ ಒಂದು ಪುಟಾಣಿ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ ರಿಟರ್ನ್. ಆ್ಯಕ್ಚುಲಿ ವಾಟ್ ಎವರ್ ದಿ ಎಫರ್ಟ್ಸ್ ವಿ ಆರ್ ಪುಟಿಂಗ್ ಅದು ಬೇರೆ ಸೋರ್ಸಸ್ಸಿಂದ ಎಷ್ಟೇ ದುಡ್ಡು ಬರ್ಬೋದು, ಬಟ್ ಈ ಸೋರ್ಸಿಂದ ಬಂದಿರೋದಕ್ಕೆ ನಮ್ಮಿಬ್ರಿಗೂ ತುಂಬ ಖುಷಿ ಇದೆ. ಸೊ ನಾವು ಅದಕ್ಕೆ ನಮಗೆ ಮೆಮೊರಬಲ್ ಆಗಿರೋದು ಮತ್ತು ನಾವು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸ್ನೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿ ಹ್ಯಾವ್ ಆರ್ಡರ್ಡ್. ವೇಸ್ಟ್ ಮಾಡೋದು ಬೇಡ, ಈ ಎಫರ್ಟ್ಸಿಗೆ ಬಂದಿರುವಂಥ ಒಂದು ಅಮೌಂಟ್ನ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ನಮಗೆ ನಾವು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಅಮೆಝಾನ್ ಗಿಫ್ಟ್ ಕಾರ್ಡ್ ಥ್ರೂ ಆರ್ಡ್ರ್ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಸೋ ದಿಸ್ ಮೇ ಮಂತ್ ಇಸ್ ವೆರಿ ಸ್ಪೆಷಲ್ ಫಾರ್ ಬೋತ್ ಆಫ್ ಅಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ನಮ್ಮ RC ಸ್ಟೋರೀಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಬಿಗ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವಿಬ್ರು. ಯಾಕಂದರೆ ಮೇ ಮಂತ್ ಯಾಕೆ ಸ್ಪೆಷಲ್ ಅಂತಂದರೆ ಅಫ್ಕೋರ್ಸ್ ಲೈಕ್ ನಮ್ಮಿಬ್ರು ಬರ್ತ್ಡೇನೂ ಮೇ ಮಂತಲ್ಲೇ ಬರುತ್ತೆ. ಆ್ಯಂಡ್ ನೀವೆಲ್ಲ RC ಸ್ಟೋರೀಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮಗೆ ಗಿಫ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ 25K ಹಿಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಕ್ಚುಲಿ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಏನೂ ಇದು ಮಾಡ್ದಿರಾ ನಾವು ಮಾಡ್ತಿರೋ ವೀಡಿಯೋಸ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಆ್ಯಕ್ಚುಲಿ April 30th RC ಸ್ಟೋರೀಸ್ ಅಂದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಎಷ್ಟಿದ್ವಿ 19.7 or 8K ಫಾಲೋವರ್ಸ್ ಇದ್ದರು. ಬಟ್ ಆನ್ May 1st we were 22K. ಆ್ಯಂಡ್ ಬೇಗನೆ ಫಾಸ್ಟಾಗಿ ವಿತಿನ್ ಫ್ಯೂ ಅವರ್ಸ್ ವಿ ಹಿಟ್ ಲೈಕ್ 25K ಫಾಲೋವರ್ಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ವೀಡಿಯೋಸ್ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾಯಿದೆ ಅಂತ ಅನ್ಕೋತೀವಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.